ಎಲ್ಲರಿಗೂ ನಮಸ್ಕಾರ. ಗುರು ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬಂದು ಕೌರವರು ಪಾಂಡವರೊಂದಿಗೆ ಅವರು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಧನುರ್ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ, ನೀತಿ ಪಾಠಗಳನ್ನು ಕಲಿಸ್ತಾರೆ, ವೇದಾಂಗಗಳನ್ನು ಕಲಿಸ್ತಾರೆ, ವ್ಯಾಕರಣ ಉಪನಿಷತ್ತುಗಳು ಇವನ್ನೆಲ್ಲನೂ ಕಲಿಸ್ಕೊಡ್ತಾರೆ. ಅದರೊಂದಿಗೆ ತನ್ನ ಮಗ ಕೂಡ ಕಲಿತಾ ಇರ್ತಾನೆ. ಆವಾಗ ಈ ದುರ್ಯೋಧನ ಇದ್ದವ, ಈ ಅಶ್ವತ್ಥಾಮ ಅವನು ಗುರುವರ್ಯರ ಮಗ. ಅದು ಅಲ್ಲದೆ ಅವನ ಹಣೆ ಮೇಲಿರುವಂಥ ಅತ್ಯಮೂಲ್ಯವಾದ ಮಣಿ, ಅದರ ಮಹತ್ವ ಕೂಡ ಅವನಿಗೆ ಗೊತ್ತಾಗಿರ್ತೈತಿ. ಅದಕ್ಕಾಗಿ ಅವ ಏನು ಮಾಡ್ತಾನಂದ್ರೆ ಅವನ ಮೇಲೆ ಹೆಚ್ಚಿನ ಪ್ರೀತಿ ಸ್ನೇಹವನ್ನು ಅವ ಬೆಳೆಸ್ತಾ ಇರ್ತಾನೆ. ಅಶ್ವತ್ಥಾಮನಿಗೆ ಕುದುರೆ ಅಂದರೆ ಉತ್ತಮ ಜಾತಿಯ ಕುದುರೆಯ ಮೇಲೆ ಭಾಳ ಪ್ರೀತಿ ಇರ್ತೈತಿ. ದುರ್ಯೋಧನ ತನ್ನ ಕುದುರೆಯನ್ನು ಅವನು ಬಿಟ್ಟುಕೊಡ್ತಾನೆ. ಬಿಟ್ಟುಕೊಟ್ಟು ಅವನ ಸ್ನೇಹವನ್ನು ಸಂಪಾದನೆ ಮಾಡ್ತಾನೆ. ಅಶ್ವತ್ಥಾಮ ಕೂಡ ಈ ಪಾಂಡವರಿಗಿಂತ ಹೆಚ್ಚಾಗಿ ಕೌರವರೊಂದಿಗೆ ಸ್ನೇಹವನ್ನು ಬೆಳೆಸ್ತಾನೆ. ಸ್ವಭಾವದಲ್ಲಿ ಬಹಳ ನಿಷ್ಠುರವಾದಿಯಾಗಿರ್ತಾನೆ ಅಶ್ವತ್ಥಾಮ. ಕ್ರೂರ ಸ್ವಭಾವನೂ ಇರ್ತೈತಿ, ಅತ್ಯಂತ ನಿಷ್ಠುರವಾದಿನೂ ಆಗಿರ್ತಾನೆ. ಅವ್ರು ಕೌರವರಿರಲಿ, ಅವ್ರು ತಪ್ಪು ಮಾಡಿದ್ರೆ ಅದನ್ನು ಖಂಡಿಸ್ತಾನೂ ಇರ್ತಾನೆ ಅವನು. ಹೀಗಾಗಿ ಏನಾಗ್ತೈತಿ ಅಂತಂದರೆ ಮುಂದೆ ವಿದ್ಯಾಭ್ಯಾಸ ಮುಂದುವರಿತಾ ಇರ್ತೈತಿ. ಅರ್ಜುನ ಇದ್ದವ ಅತ್ಯಂತ ಕುಶಾಗ್ರಮತಿ, ತೀಕ್ಷ್ಣ. ಅವನ ಕಲಿಕೆ ಒಂದು ತೀಕ್ಷ್ಣತೆಗೆ ಏನು ಮಾಡ್ತಾರಂದ್ರೆ ದ್ರೋಣಾಚಾರ್ಯರು ಅವನನ್ನು ಬಹಳ ಪ್ರೀತಿ ಮಾಡ್ತಾ ಇರ್ತಾರೆ. ತರಗತಿಯೊಳಗೆ ಯಾರಾದರೂ ಜಾಣ ವಿದ್ಯಾರ್ಥಿ ಇದ್ದರೆ ಗುರುಗಳಿಗೆ ಭಾಳ ಸಂತೋಷ ಆಕೈತಿ. ಅದೇ ರೀತಿ ದ್ರೋಣಾಚಾರ್ಯರು ಅರ್ಜುನನ ಬಹಳ ಪ್ರೀತಿ ಮಾಡ್ತಾ ಇರ್ತಾರೆ. ಅವನ ಏಕಾಗ್ರಚಿತ್ತತೆಯಿಂದ ಅವನು ಕಲಿಯುವುದನ್ನು ನೋಡಿ ನಿನ್ನನ್ನು ಪ್ರಪಂಚದಲ್ಲಿಯೇ ಅತ್ಯಂತ ಉತ್ತಮ ಧನುರ್ಧಾರಿಯನ್ನಾಗಿ ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ವಚನವನ್ನು ಅರ್ಜುನನಿಗೆ ಅವನು ಕೊಟ್ಟಿರ್ತಾರೆ. ಇದನ್ನು ನೋಡಿ ಈ ದುರ್ಯೋಧನ ಇಂಥ ಸಮಯವನ್ನು ನೋಡಿ ಆ ಅಶ್ವತ್ಥಾಮನ ಕಿವಿಯೊಳಗೆ ದುರ್ಬುದ್ಧಿಯನ್ನು ತುಂಬುತ್ತಾ ಇರ್ತಾನೆ. ನೋಡು, ನಿನ್ನ ತಂದೆ ನಿನ್ನಕ್ಕಿಂತ ಅರ್ಜುನನ ಎಷ್ಟು ಪ್ರೀತಿ ಮಾಡ್ತಾರೆ, ಅವನನ್ನು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೀನಿ ಅಂತಂದು ಹೇಳಿ ವಚನವನ್ನು ಕೊಟ್ಟಾರ. ನಿನ್ನನ್ನು ಯಾಕೆ ಮಾಡಬಾರ್ದು? ಅವ್ರು ಹೆಚ್ಚು ಪಾಂಡವರನ್ನು ಪ್ರೀತಿ ಮಾಡ್ತಾರೆ. ಇಂಥ ದುರ್ಬುದ್ಧಿಗಳನ್ನು ಅವನು ಯಾವಾಗಲೂ ತುಂಬುತ್ತಾ ಇರ್ತಾನೆ. ಹೀಗಾಗಿ ಏನಾಗ್ತೈತಿ ಅಂತಂದರೆ ಈ ಅಶ್ವತ್ಥಾಮ ಕೂಡ ಈ ಪಾಂಡವರ ದ್ವೇಷಿಯಾಗಿನೇ ಬೆಳೀತಾನೆ. ಆ ನಂತರ ಮುಂದೆ ಇವರು ದೊಡ್ಡವರಾದ ಮೇಲೆ ಈ ವಿದ್ಯಾಭ್ಯಾಸ ಎಲ್ಲ ಮುಗಿತೈತಿ. ಮುಗಿದ ಕೂಡ ಏನಾಗ್ತೈತಿ ಅಂದ್ರೆ ದ್ರೋಣಾಚಾರ್ಯರು ಆ ದೃಪದನನ್ನು ಮರೆತಿರೋದಿಲ್ಲ, ಅವನಿಂದ ಆದಂಥ ಅಪಮಾನವನ್ನು ಮರೆತಿರೋದಿಲ್ಲ. ಅವ್ರು ಏನು ಕೇಳ್ತಾರಂದ್ರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಎಲ್ಲ ಶಿಷ್ಯರನ್ನು ಕರೆದು ಕೂಡಿಸ್ತಾರೆ. ನಾನು ಈಗ ಒಂದು ಗುರುಕಾಣಿಕೆಯನ್ನು ಕೇಳ್ತೇನೆ, ಅದನ್ನು ಯಾರು ನನಗೆ ಪೂರೈಸ್ತೀರಿ, ಯಾರು ನಾ ಕೇಳಿದ್ದನ್ನು ತಂದು ಕೊಡ್ತೀರಿ ಅಂತ ಕೇಳ್ತಾರೆ. ಕೇಳಿದ ಕೂಡಲೇ ಕೌರವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಆಗಿಬಿಡ್ತಾರೆ. ಇವರು ಎಂಥ ಕಾಣಿಕೆಯನ್ನು ಕೇಳ್ತಾರೆ ಯಾರಿಗೆ ಗೊತ್ತು, ಅದು ನಮ್ಗೆ ಕೊಡೋಕೆ ಆಕೈತೋ ಇಲ್ಲ ಯಾರಿಗೆ ಗೊತ್ತು ಅಂತೇಳಿ ಸುಮ್ಮನೆ ಇದ್ದು ಬಿಡ್ತಾರೆ. ಆಗ ಅರ್ಜುನ ಎದ್ದು ನಿಲ್ತಾನೆ. ಗುರುಗಳೇ, ನೀವು ಏನು ಗುರು ಕಾಣಿಕೆ ಬೇಕು ಹೇಳ್ರಿ, ನಾ ಅದನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ನೀವು ಪಾಂಚಾಲ ದೇಶದ ರಾಜ ದೃಪದನನ್ನು ನೀವು ಸೋಲಿಸಿ ಅವನನ್ನು ಹೆಡಮುರಿಗೆ ಕಟ್ಟಿಕೊಂಡು ನಾನು ಮುಂದೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಆಗಲಿ ಅಂತಾನೆ ಅರ್ಜುನ ತನ್ನ ಅಣ್ಣಂದಿರೊಂದಿಗೆ ಹೋಗಿ ಆ ದೃಪದನನ್ನು ಸೋಲಿಸಿ ಅವನನ್ನು ಹೆಡಮುರಿಗೆ ಕಟ್ಟಿ ಈ ದ್ರೋಣಾಚಾರ್ಯ ಮುಂದೆ ನಿಲ್ಲಿಸ್ತಾನೆ. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ಏನು ದೃಪದ, ತುಂಬಿದ ಸಭೆಯೊಳಗೆ ನನ್ನನ್ನು ಅವಮಾನ ಮಾಡಿದೆ ನೀನು. ಗುರುಕುಲದಲ್ಲಿ ನಿನ್ನ ಇಡೀ ರಾಜ್ಯವನ್ನೇ ನಾನು ಕೊಡ್ತೇನೆ ಅಂತೇಳಿ ವಚನ ಕೊಟ್ಟಿದ್ದೀನಿ ನೀನು. ಈಗ ನನ್ನ ಶಿಷ್ಯರು ನನ್ನ ಶಿಷ್ಯರು ನಿನ್ನನ್ನು ಬಂಧಿಸಿಕೊಂಡು ಬಂದಾರ. ನೀನು ಪೂರ ರಾಜ್ಯ ಬಿಡ, ನನ್ನ ಅರ್ಧ ರಾಜ್ಯ ನನಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ದೃಪದ ಒಪ್ಪತಾನ, ತನ್ನ ಅರ್ಧ ರಾಜ್ಯವನ್ನು ದ್ರೋಣಾಚಾರ್ಯ ಕೊಡ್ತಾನೆ. ಅದನ್ನು ಅವ್ರು ಏನು ಮಾಡ್ತಾರಂದ್ರೆ ಅವರು ಅತ್ಯಂತ ಸರಳವಾಗಿನ ಬದುಕ್ತಾ ಇರ್ತಾರೆ ದ್ರೋಣಾಚಾರ್ಯರು. ಆ ಅರ್ಧ ರಾಜ್ಯವನ್ನು ತಮ್ಮ ಮಗನಿಗೆ ಕೊಡ್ತಾರೆ, ಅಶ್ವತ್ಥಾಮನಿಗೆ ಅವರು ಕೊಡ್ತಾರೆ. ಆಮೇಲೆ ಏನಾಗ್ತೈತಿ ಅಂತಂದ್ರೆ ಇದರಿಂದಾಗಿ ಅಂದ್ರೆ ತನ್ನಿಂಥ ಯಾವ ಪರೀಕ್ಷೆಯಿಂದನೂ ಕೇಳಲಿಲ್ಲ, ಏನು ಕಾಣಿಕೆ ಅಂತೂ ಕೇಳಲಿಲ್ಲ, ತಯಾರಾಗಿ ಅರ್ಜುನ ತಮ್ಮ ಒಂದು ಪ್ರತಿಜ್ಞೆಯನ್ನು ಪೂರೈಸಿದ್ನಲ್ಲ ಅಂಥೇಳಿ ಇನ್ನೂ ಹೆಚ್ಚಿನ ಅಭಿಮಾನ ಪ್ರೀತಿ ಅರ್ಜುನನ ಮೇಲೆ ದ್ರೋಣಾಚಾರ್ಯ ಉಂಟಾಗ್ತೈತಿ. ಮುಂದೆ
ಈ ಕೌರವರು ದ್ಯೂತದಲ್ಲಿ ಸೋತು ದ್ರೌಪದಿಯನ್ನು ಅಪಮಾನ ಮಾಡಬೇಕಾದ್ರೆ ಅಶ್ವತ್ಥಾಮ ಖಂಡಿಸ್ತಾನೆ ಅದನ್ನು. ಉಳಿದವರೆಲ್ಲರೂ ಸುಮ್ಮನೆ ಕುಂತಿರ್ತಾನೆ, ಆದರೆ ಅಶ್ವತ್ಥಾಮ ಖಂಡಿಸ್ತಾನೆ. ಹೆಣ್ಣನ್ನು ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ದುರ್ಯೋಧನ ಅಂತೇಳಿ ಹೇಳ್ತಾನೆ. ಗೆಳೆಯ, ಈ ರೀತಿ ಮಾಡಬಾರ್ದು, ನಿನಗೆ ಮುಂದೆ ಒಳ್ಳೆಯದಾಗೋದಿಲ್ಲ ಅಂತಂದು ಹೇಳಿ ಅದನ್ನು ಖಂಡಿಸ್ತಾನೆ. ಆದರೆ ಅವನ ಖಂಡನೆಯನ್ನು ಕೇಳೋರು ಯಾರೂ ಇರೋದಿಲ್ಲ. ಮುಂದೆ ಏನಾಗ್ತೈತಿ ಅಂದ್ರೆ, ಈ ಸಂಧಾನ ಇದ್ದದ್ದು ವಿಫಲವಾಗಿ ಕುರುಕ್ಷೇತ್ರ ಯುದ್ಧ ಇದ್ದದ್ದು ಪ್ರಾರಂಭವಾಗ್ತೈತಿ. ಇವರೆಲ್ಲರೂ ಈ ಎಲ್ಲ ಗುರುಗಳಿದ್ದವರು ಅಶ್ವತ್ಥಾಮ ಎಲ್ಲರೂ ಕೌರವರ ಸೇನೆಯನ್ನು ಸೇರಿರ್ತಾರೆ. ಆವಾಗ ಏನಾಗ್ತೈತಿ ಅಂದರೆ, ಈ ಯುದ್ಧ ಎಲ್ಲ ಪ್ರಾರಂಭ ಆಗ್ತೈತಿ. 10 ದಿನಗಳವರೆಗೆ ಈ ಕೌರವರ ಸೇನೆಯ ನೇತೃತ್ವವನ್ನು ಭೀಷ್ಮರು ವಹಿಸ್ಕೊಂಡಿರ್ತಾರೆ. 10 ದಿನಗಳಲ್ಲಿ ಪಾಂಡವರ ಅಪಾರವಾದಂಥ ಸೇನೆ ಇದ್ದದ್ದು ನಿರ್ನಾಮ ಆಗಿ ಹೋಗಿರ್ತೈತಿ. 10 ದಿನ ಆದಮೇಲೆ ಅವರೇನು ಅಂತಂದ್ರೆ, ಅರ್ಜುನ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿದ ಕೂಡಲೇ ಅವರು ಆ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿಬಿಡ್ತಾರೆ. ಅರ್ಜುನ ಅವರನ್ನೇನಂತಂದ್ರೆ ಶರಪಂಜರದ ಮೇಲೆ ಮಲಗಿಸ್ತಾನೆ. ಅವ್ರಿಗೆ ಇಚ್ಛಾಮರಣೆ ಆಗುವಂತಂದು ಹೇಳಿ ಅವರ ತಂದೆ ಶಂತನುವಿನಿಂದ ವರ ಇರ್ತೈತಿ ಭೀಷ್ಮರಿಗೆ. ಹೀಗಾಗಿ ಈ ಯುದ್ಧದ ಪರಿಣಾಮವನ್ನು ನೋಡುವವರೆಗೆ ಅವರು ಆ ಶರಪಂಜರದ ಮೇಲಿನ ಮಲ್ಕೊತಾರೆ, ಜೀವವನ್ನು ಹಿಡ್ಕೊಂಡನ ಮಲ್ಕೋತಾರೆ ಅವರು. ಮುಂದೆ ಈ ಕೌರವರ ಸೇನೆ ನೇತೃತ್ವವನ್ನು ದ್ರೋಣಾಚಾರ್ಯ ಇದ್ದವರು ವಹಿಸ್ಕೊಳ್ತಾರೆ. ಅವರು 6 ದಿನಗಳವರೆಗೆ 16 ದಿನಗಳವರೆಗೆ ಅವರು ಸೇನೆ ನೇತೃತ್ವವನ್ನು ವಹಿಸ್ಕೊಂಡು ಆಮೇಲೆ ಯುದ್ಧವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲೇ ಇವರೆಲ್ಲರೂ ಗುರು ಅವರು. ಪಾಂಡವರ ಸೇನೆ ಬಹಳಷ್ಟು ನಿರ್ನಾಮವಾಗಿ ಹೋಗ್ತೈತಿ. ಪಾಂಡವರಿಗೆ ಚಿಂತೆ ಕಾಡಕ್ಕೆ ಶುರು ಮಾಡ್ತೈತಿ, ಇನ್ನು ಹೆಂಗೆ ಅಂತಂದು ಹೇಳಿ. ಅವಾಗ ಏನಂತಂದ್ರೆ, ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ. ಅದೇನು ಅನ್ನೋದನ್ನು ಮುಂದಿನ ಕಥೆ ಒಳಗೆ ಹೇಳ್ತೀನಿ.